ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಹರ್ಷಿತಾ. ತುಂಬ ದಿನ ಆದಮೇಲೆ ನಾನಿವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ಸ್ವಲ್ಪ ಬ್ಯುಸಿ ಇದೆ ಮತ್ತು ಹುಷಾರು ಕೂಡ ಇರಲಿಲ್ಲ ನನಗೆ. ಸೊ ಇವತ್ತು ನಾನು ಮಾಡ್ತಾ ಇರೋದು ಬಂದು ಆಲೂ ಫ್ರೈಸು, ಫ್ರೆಂಚ್ ಫ್ರೈಸು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಮೇಲೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಈಗ ನೆಕ್ಸ್ಟ್ ನಾನು ಇದನ್ನು ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡ್ಕೋಬೇಕಾಗತ್ತೆ. ಸೊ ಪೀಲ್ ಮಾಡ್ಕೊಳ್ಳೋಣ. ಪೀಲ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನಾವು ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಯಾವ ರೀತಿ ಅಂದರೆ ಸ್ಲೈಸಸ್ಸು ತಿನ್ನಾಗಿ ಇರಬೇಕು, ಜಾಸ್ತಿ ದಪ್ಪ ಇರಬಾರ್ದು, ಅಷ್ಟು ತಿನ್ನಾಗಿ ಇರಬೇಕು. ಈ ಮಲ್ಟಿಪ್ಲೆಕ್ಸಲ್ಲೆಲ್ಲ ಕೊಡ್ತಾರೆ, ನೋಡಿರ್ತೀರ ನೀವು, ಅಷ್ಟು ಸೈಜ್ ಇದ್ದರೆ ಸಾಕು. ಸೊ ಇದರಲ್ಲಿ ನಾನು 4 ಮಾಡ್ಕೊಳ್ತೀನಿ. ಅಷ್ಟು ಸಣ್ಣಕ್ಕೆ ಇದ್ದರೆ ಸಾಕಾಗುತ್ತೆ. ಸೊ ಈಗ ನಾನು 3 ಆಲೂಗಡ್ಡೆನ ನೀಟಾಗಿ ಸ್ಲೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಸ್ಲೈಸ್ ಮಾಡಿ ಇಟ್ಕೊಳ್ಳೋಣ. ಸೊ ನೀವು ಎಷ್ಟು ಜನಕ್ಕೆ ಬೇಕಾಗುತ್ತೆ ಅಂದರೆ ನೀವು ಇನ್ನೂ ಜಾಸ್ತಿ ಜನ ಇದ್ದರೆ, ನಾನಿಲ್ಲಿ ಒಂದು 3 ಜನಕ್ಕೆ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸಾಗೆ. ಸೊ ನಿಮಗೆ ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಲು ಸ್ಟ್ರೆಚ್ಚು ಬಂದಿರುತ್ತೆ. ಅಂದರೆ ಕಟ್ ಮಾಡ್ತಿರ್ಬೇಕಾದ್ರೇ ಸ್ವಲ್ಪ ನಿಮಗೆ ವೈಟ್ ಆಗಿ ಬರ್ತಾ ಇರುತ್ತೆ. ಸೊ ಅದನ್ನು ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಅಂದರೆ ನೀವು ಒಂದು 3 ಸಲನಾದರೂ ಈ ರೀತಿ ನೀರನ್ನು ಚೇಂಜ್ ಮಾಡಿಕೊಂಡು ನೀಟಾಗಿ ತೊಳ್ಕೊಬೇಕಾಗತ್ತೆ ಆಲೂ ಸ್ಲೈಸಸ್ನ. ನಾನಿಲ್ಲಿ ಒಂದು 3 ಸಲ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ತೊಳ್ಕೊಂಡು ನೀವು ಸಪ್ರೇಟಾಗಿ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಸೊ ಈ ಪ್ಲೇಟ್ಗೆ ಎತ್ತಿಟ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಆಲೂ ಸ್ಲೈಸಸ್ನ ನೀಟಾಗಿ ನೆನೆ ಹಾಕಬೇಕು. ಕಡಿಮೆ ಅಂದರೂ ಒಂದು ಅರ್ಧ ಗಂಟೆನಾದರೂ ನೆನೆ ಹಾಕ್ಬಿಟ್ಟು ಆಮೇಲೆ ನೀವು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗೋಕ್ಕಿಟ್ಟು, ನೀರು ಬಿಸಿ ಆದಮೇಲೆ ನೀವು ಆ ಸ್ಲೈಸಸನ್ನು ಹಾಕ್ಕೋಬೇಕು. ನಾನಿಲ್ಲಿ ಬಿಸಿಗಿಟ್ಟಿರೋ ವಿಡಿಯೋ ಕ್ಲಿಪ್ ಏನಿದೆ ಅದು ಡಿಲೀಟ್ ಆಗಿಬಿಟ್ಟಿದೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೀರು ಬಿಸಿ ಆದಮೇಲೆ ನೀವು ಸ್ಲೈಸಸನ್ನು ಹಾಕ್ಕೋಬೇಕು. ಹಾಕ್ಕೊಂಡಾದಮೇಲೆ ಒಂದು 5 ನಿಮಿಷದವರೆಗೂ ಉಪ್ಪನ್ನು ಹಾಕಿ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಗಟ್ಟಿ ಇದ್ದಾಗಲೇ ನೀವು ಈ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡ್ಕೊಂಡಾದಮೇಲೆ ಮತ್ತೆ ನೀವು ಕೋಲ್ಡ್ ವಾಟರ್ ಇದ್ದರೆ ಒಳ್ಳೆಯದು. ಕೋಲ್ಡ್ ವಾಟರ್ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ರೂಮ್ ಟೆಂಪ್ರೇಚರಲ್ಲಿ ನಾರ್ಮಲ್ ವಾಟರಲ್ಲೇ ನೀವು ಒಂದು 5 ನಿಮಿಷದವರೆಗೂ ಮತ್ತೆ ಆಲೂಗಡ್ಡೆನ ನಾವೇನು ಬೇಯಿಸ್ಕೊಂಡಿರ್ತೀವಿ ಆ ಸ್ಲೈಸಸನ್ನು ಮತ್ತೆ ನೆನೆ ಹಾಕಬೇಕಾಗತ್ತೆ. ಒಂದು 5 ನಿಮಿಷದವರೆಗೂ ಆದರೆ ಸಾಕು, ಅಷ್ಟೊತ್ತಿಗಾಗಲೇ ಅವು ತಣ್ಣಗಾಗಿರ್ತವೆ. ಸೊ ಅದಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಒಂದು ಬಟ್ಟೆ ಮೇಲೆ ಏನು ನಾವು ನೆನೆಸಿ ಇಟ್ಟಿದ್ವಿ ಆಲೂ ಸ್ಲೈಸಸನ್ನು ಅದನ್ನು ಹಾಕ್ಕೊಂಡು ನೀಟಾಗಿ ಮೇಲೆ ಇರೋ ನೀರನ್ನೆಲ್ಲ ಒರೆಸ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ನೀಟಾಗಿ ಬಟ್ಟೆಯಲ್ಲಿ ಈ ರೀತಿ ಒತ್ತಿ ಒರೆಸ್ಕೊಂಡಿದ್ದೀನಿ ನೋಡಿ. ಈಗ ಒಂದು ಹನಿ ಕೂಡ ಇದ್ರ ಮೇಲೆ ನೀರಿಲ್ಲ. ಈ ರೀತಿ ನೀಟಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡಾದಮೇಲೆ ಒಂದು ಬಾಣಲೆಗೆ ಎಣ್ಣೆನ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಚೆನ್ನಾಗಿ ಕಾದಿರಬೇಕು ಎಣ್ಣೆ ಕಾದಿರೋದಕ್ಕೆ ಹೈ ಫ್ಲೇಮಲ್ಲೇ ನಾವು ಈ ರೀತಿ ಆಲೂ ಸ್ಲೈಸಸನ್ನು ಹಾಕ್ಕೋಬೇಕಾಗುತ್ತೆ. ಲೋ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ಫ್ಲೇಮನ್ನು ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಆಲೂಗಡ್ಡೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ನೀಟಾಗಿ ಬಿಡಿಯಾಗಿಯೇ ಬರುತ್ತೆ, ಏನು ತೊಂದರೆ ಇಲ್ಲ. ಆರಾಮಾಗಿ ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಆಲೂಗಡ್ಡೆನ ಫ್ರೈಸನ್ನು ನೀವು ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳಿ. ನೀವು ಇದನ್ನು ಡಬಲ್ ಫ್ರೈ ಮಾಡಬೇಕಾಗುತ್ತೆ. ಸೊ ನೀವು ಫ್ರೈಸನ್ನು ಏನು ಒಂದು ಸಲ ನೀವು ಫ್ರೈ ಮಾಡಿ ಎತ್ತಿಟ್ಕೊಳ್ತೀರಾ, ಅದು ಚೆನ್ನಾಗಿ ಆರಿದ ಮೇಲೆ ಮತ್ತೆ ನೀವು ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಗೆ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ಳಿ. ಇವಾಗ ನೀವು ಒಂದೇ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನಮಗೆ ಫ್ರೈಸು. ಸೊ ಈಗ ನೋಡಿ ಚೆನ್ನಾಗಿ ಒಂದೇ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಮತ್ತೆ ನಾವು ಒಂದು ಪ್ಲೇಟ್ಗೆ ಅಗಲವಾಗಿರೋ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಸೊ ಈಗ ನಾನು ಫ್ರೈಸನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಫ್ರೈಸು. ಸೊ ನೋಡಿ ಈಗ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು ತಟ್ಟೆಗೆ ಎತ್ತಿಟ್ಕೊಂಡಾದಮೇಲೆ ನಾವು ಇದಕ್ಕೆ 1 ಚಿಟಿಕೆ ಅಥವಾ 2 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಯಾಕಂದರೆ ನಾವು ಮೊದಲೇ ಬೇಯಿಸಬೇಕಾದ್ರೆ ಕೂಡ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಸೊ ಉಪ್ಪನ್ನು ಈಗ ನೀವು ಕಡಿಮೆನೇ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಚಿಟಿಕೆಯಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು 2 ಚಿಟಿಕೆಯಷ್ಟು ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಚಾಟ್ ಮಸಾಲ ಇಲ್ಲ ಅಂದರೆ ಗರಂ ಮಸಾಲ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಚಾಟ್ ಮಸಾಲ ಇದ್ದರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಈಗ ಚೆನ್ನಾಗಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡೆ ನಮ್ಮ ಫ್ರೆಂಚ್ ಫ್ರೈಸು ಸೂಪರಾಗಿ ಸಖತ್ತಾಗಿ ರೆಡಿಯಾಗಿರುತ್ತೆ. ಟೊಮೊಟೊ ಕೆಚಪ್ ಜೊತೆ ಅಥವಾ ಮಯೋನೀಸ್ ಜೊತೆ ನೀವು ಈಸಿಯಾಗಿ ತಿನ್ಬೋದು.
ಸೊ ಇಲ್ಲ ಅಂದರೂ ಕೂಡ ಸಖತ್ತಾಗಿಯೇ ಇರುತ್ತೆ. ಬೇಕಿದ್ರೆ ನೀವು ಟ್ರೈ ಮಾಡಿ, ನೀವೇ ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ ಹೆಂಗೆ ಬಂದಿತ್ತು ಅಂತ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು.